ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ನ ಬಳ್ಳಾರಿ ಶಾಸಕರ ಬಡಿದಾಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಶಾಸಕರು ಹೊಡೆದಾಡಿಕೊಂಡಿರುವಂತಹ ವಿಡಿಯೋ TV5ಗೆ ಸಿಕ್ಕಿದ್ದು ಜಗಳದ ರಹಸ್ಯ ಬಯಲಾಗಿದೆ. ಆನಂದ್ ಸಿಂಗ್ ಕಂಪ್ಲಿ ಗಣೇಶ್ ನಡುವೆ ಗಲಾಟೆಗೆ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಭೀಮಾ ನಾಯ್ಕ್ ಕಾರಣವೇ ಹೊರತು ಮತ್ಯಾರೂ ಅಲ್ಲ ಅನ್ನೋದು ಈ ವಿಡಿಯೋದಿಂದ ಬಹಿರಂಗ ಆಗ್ತಾ ಇದೆ. ಪರಸ್ಪರ ಕೊರಳು ಪಟ್ಟಿ ಹಿಡ್ಕೊಂಡು ಹೊಡೆದಾಡಿಕೊಂಡಿದ್ದಾರೆ ಆನಂದ್ ಸಿಂಗ್ ಹಾಗೆ ಕಂಪ್ಲಿ ಗಣೇಶ್. ಇದು ಹೆಣ್ಣಿಗಾಗಿ ನಡೆದ ಜಗಳ ಅಲ್ಲ ಅನ್ನೋದು ಈ ವಿಡಿಯೋದಲ್ಲಿರುವಂತಹ ಸಂಭಾಷಣೆಯಿಂದ ಸ್ಪಷ್ಟವಾಗುತ್ತೆ. ಆದ್ರೆ ಇದು ಜಾತಿ ಜಗಳ ಎಂಬ ಅಂಶವು ಬೆಳಕಿಗೆ ಬಂದಿದೆ. ಸಚಿವ ಭೀಮಾ ನಾಯ್ಕ್ಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶುರುವಾದಂತ ಜಗಳ ಹಲ್ಲೆಯಲ್ಲಿ ಅಂತ್ಯವಾಗಿದೆ. ಈ ಗಲಾಟೆಯಲ್ಲಿ ಆನಂದ್ ಸಿಂಗ್ ಅಷ್ಟೇ ಅಲ್ಲ, ಕಂಪ್ಲಿ ಗಣೇಶ್ರಿಗೂ ಗಾಯವಾಗಿದೆ. ಬಲಗೈನ ಹೆಬ್ಬೆಟ್ಟು ಮುರಿದಿತ್ತು. ಭೀಮಾ ನಾಯ್ಕ್ ಪರ ಹೈಕಮಾಂಡ್ ಮೇಲೆ ಗಣೇಶ್ ಒತ್ತಡ ಹಾಕಿದ್ರು. ಹೀಗಾಗಿ ಭೀಮಾ ನಾಯ್ಕ್ ಪರ ನಿಂತಿದ್ದಕ್ಕೆ ಗಣೇಶ್ ವಿರುದ್ಧ ಆನಂದ್ ಸಿಂಗ್ ರೊಚ್ಚಿಗೆದ್ದಿದ್ರು. ರೆಸಾರ್ಟ್ ನಲ್ಲಿ ಇದೇ ವಿಚಾರ ತೆಗೆದು ಇಬ್ಬರು ಶಾಸಕರು ಜಗಳ ಮಾಡಿಕೊಂಡಿದ್ದಾರೆ. ನೀನು ಹೊಡಿತೀಯ ಅವನು 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 ನಿಜಕ್ಕೂ ಈ ವಿಡಿಯೋ ನೋಡಿದಂತ ಎಂತವರಿಗೂ ಕೂಡ ಒಂದು ಸಲ ಅನ್ಸೋದು ಇವರೇನ ನಾವು ವೋಟ್ ಹಾಕಿ ಗೆಲ್ಸಿರುವಂತ ಶಾಸಕರು ಜನಪ್ರತಿನಿಧಿಗಳು ಅಂತ. ಈಗಾಗಲೇ ಒಂದಷ್ಟು ಡೆವಲಪ್ಮೆಂಟ್ಗಳು ಈ ವಿಚಾರದಲ್ಲಿ ಆಗಿತ್ತು. ಆದ್ರೆ TV5ಗೆ ಇವತ್ತು ಲಭ್ಯವಾಗಿರುವಂತ ಎಕ್ಸ್ಕ್ಲೂಸಿವ್ ವಿಡಿಯೋ ಕ್ಲಿಪ್ ಇದು. ಇದರಲ್ಲಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಅಂದ್ರೆ ಈ ಗಲಾಟೆ ಒನ್ ಸೈಡೆಡ್ ಅಂತೂ ಆಗಿರ್ಲಿಲ್ಲ. ಕಂಪ್ಲಿ ಗಣೇಶ್ ಅವರು ಎಷ್ಟು ರೆಸ್ಪಾನ್ಸಿಬಲ್, ಆನಂದ್ ಸಿಂಗ್ ಅವರು ಕೂಡ ಅದೇ ರೀತಿಯಾಗಿ ಜಗಳ ಮಾಡಿದ್ದಾರೆ ಅನ್ನೋದಂತೂ ಈ ವಿಡಿಯೋ ಕ್ಲಿಪ್ ಇಂದ ಬಹಿರಂಗವಾಗ್ತಾ ಇದೆ. ಇನ್ನೊಂದು ನಿಮ್ಮ ಗಮನಕ್ಕೆ ಹೇಳ್ತಾ ಇದ್ದೀನಿ, ಮೊದಲು ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಿಮ್ಮ TV5 ವಾಹಿನಿ. ನಮಗೆ ಸಿಕ್ಕಂತ ಎಕ್ಸ್ಕ್ಲೂಸಿವ್ ವಿಡಿಯೋ ಕ್ಲಿಪ್ ಸಾಕ್ಷ್ಯಾಧಾರಗಳು ಇದು. ಹಾಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ನಮಗೆ ಲಭ್ಯವಾಗಿದೆ. ಅಂದ್ರೆ ಎಲ್ಲೋ ಒಂದು ಕಡೆ ಒಂದಷ್ಟು ಯಾರೋ ಹೆಣ್ಣು ಮಗಳಿಗಾಗಿ ನಡೆದಂತ ಜಗಳ ಅನ್ನೋ ರೀತಿ ಸುಳ್ಳು ಸುದ್ದಿಗಳು ಹಬ್ಬಿದ್ದು ಸತ್ಯ. ಆದ್ರೆ ಎಲ್ಲವನ್ನ ನಾವು ಸರಿಯಾಗಿ ಬಹಿರಂಗ ಮಾಡಿದ್ವಿ. TV5 ಅಂದ್ರೆ ವಾಸ್ತವದ ಪ್ರತಿರೂಪ ಅಂತ ನಾವು ಏನು ಮೊದಲ ದಿನದಿಂದಲೂ ಕೂಡ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ವಿಚಾರದಲ್ಲೂ ಕೂಡ ನಾವು ಅದನ್ನ ಸುದ್ದಿಯ ಆಳ ಅಗಲವನ್ನ ಅರಿತು ಪ್ರಸಾರ ಮಾಡಿದೀವಿ. ಅಂದ್ರೆ ಯಾವುದೋ ಹೆಣ್ಣು ಮಗಳಿಗಾಗಿ ನಡೆದಂತ ಗಲಾಟೆ ಅಲ್ಲ. ಈ ಗಲಾಟೆಗೆ ಕಾರಣ ಆಗಿದ್ದು ಭೀಮಾ ನಾಯ್ಕ್ ಅನ್ನುವಂಥದ್ದು, ಸಚಿವ ಸ್ಥಾನ ಅನ್ನುವಂಥದ್ದು. ಕಾಂಗ್ರೆಸ್ ಅಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಒಂದು ಲಿಸ್ಟ್ ದೊಡ್ಡದಿತ್ತು. ಆ ಲಿಸ್ಟ್ ನಲ್ಲಿ ಆನಂದ್ ಸಿಂಗ್ ಅವರ ಹೆಸರು ಕೂಡ ಇತ್ತು. ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಆಸೆ ಇತ್ತು. ಆದ್ರೆ ಕಂಪ್ಲಿ ಗಣೇಶ್ ಭೀಮಾ ನಾಯ್ಕ್ ಪರ ನಿಂತರು, ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕಿದ್ರು ಅನ್ನೋ ವಿಚಾರಕ್ಕೆ ಶುರುವಾದಂತ ಗಲಾಟೆ ಇಷ್ಟರ ಮಟ್ಟಿಗೆ ಹೊಡೆದಾಟದಕ್ಕೆ ಕಾರಣವಾಯಿತು. ಹೊಡೆದಾಟದಲ್ಲಿ ಅಂತ್ಯವಾಯಿತು. ಕೊನೆಗೆ ಕಂಪ್ಲಿ ಗಣೇಶ್ ಮೇಲೆ ದಾಖಲಾದಂತ ಕೇಸ್ ಆನಂದ್ ಸಿಂಗ್ ಆಸ್ಪತ್ರೆಗೆ ದಾಖಲಾಗಿದ್ದು 1 ತಿಂಗಳ ನಂತರ ಕಂಪ್ಲಿ ಗಣೇಶ್ ಪೊಲೀಸರ ಕೈಗೆ ಸಿಕ್ಕಿತ್ತು. ಇದೀಗ ಪೊಲೀಸರ ಕೈಗೆ ಸಿಕ್ಕಿ 10 ದಿನಗಳ ನಂತರ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಂದಷ್ಟು ಸಾಕ್ಷಿ ಕೂಡ ಬೇಕಾಗುತ್ತೆ. ಜಾಮೀನು ಸಿಗಬೇಕಂದ್ರೆ ಅವರು ಪರ ವಕೀಲರು ವಾದ ಮಂಡನೆ ಮಾಡೋದಕ್ಕೆ ಒಂದಷ್ಟು ಅಂಶಗಳು ಕೂಡ ಬೇಕಾಗುತ್ತೆ. ಅವರು ಪರವಾಗಿರುವಂತ ಒಂದಷ್ಟು ಸಾಕ್ಷಿಗಳು ಬೇಕಾಗಿರುತ್ತೆ. ಎಲ್ಲೋ ಒಂದ್ ಕಡೆ ಈ ವಿಡಿಯೋ ಕ್ಲಿಪ್ ಕಂಪ್ಲಿ ಗಣೇಶ್ ಅವರ ಪರವಾಗಿ ನಿಲ್ಲುತ್ತೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಆನಂದ್ ಸಿಂಗ್ ಅವರು ಜಾತಿ ನಿಂದನೆ ಕೂಡ ಮಾಡಿದ್ದಾರೆ ಅನ್ನುವಂತ ಪ್ರಮುಖ ಆರೋಪವನ್ನ ಆ ಒಂದು ಜಾಮೀನು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ನಮಗೆ ಸಿಕ್ಕಿದೆ. ಹಾಗೆ ಮಾತಾಡೋ ಭರದಲ್ಲಿ ಸಾಕಷ್ಟು ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗೆ ಕೇವಲ ಆನಂದ್ ಸಿಂಗ್ ಅಷ್ಟೇ ಪೆಟ್ಟು ಮಾಡ್ಕೊಳ್ಳಿಲ್ಲ. ಅಂದ್ರೆ ನಾವೆಲ್ಲರೂ ಕೂಡ ಅವ್ರ ಆಸ್ಪತ್ರೆಯಲ್ಲಿ ಇದ್ರು, ಅವರಿಗೆ ಕಣ್ಣಿಗೆ ಪೆಟ್ಟಾಗಿತ್ತು, ಬಹಳವಾಗಿ ಗಾಯಗೊಂಡಿದ್ರು ಅಂತ ಒಂದಷ್ಟು ದಿನ ಫಾಲೋ ಅಪ್ ಕೊಟ್ವಿ. ಆದ್ರೆ ಕಂಪ್ಲಿ ಗಣೇಶ್ ಅವರು ನಾಪತ್ತೆ ಆಗಿದ್ರಿಂದ ಅವರಿಗೆ ನಿಜಕ್ಕೂ ಏನಾಗಿತ್ತು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಈಗ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಕಂಪ್ಲಿ ಗಣೇಶ್ ಅವರ ಒಂದು ಬಲಗೈನ ಹೆಬ್ಬೆರಳಿಗೂ ಕೂಡ ಬಲವಾಗಿ ಇಂಜುರಿ
ಮಂಜೂರಿ ಆಗಿತ್ತು ಅನ್ನೋದನ್ನು ಕೂಡ ಅವರು ಜಾಮೀನು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಒನ್ ಸೈಡೆಡ್ ಆಗಿರ್ಲಿಲ್ಲ ಇದು. ಇಬ್ಬರೂ ಕೂಡ ಗಲಾಟೆ ಮಾಡ್ಕೊಂಡಿದ್ದಾರೆ, ಇಬ್ರು ಕೂಡ ಹೊಡೆದಾಡ್ಕೊಂಡಿದ್ದಾರೆ. ಆದ್ರೆ ಸಿಕ್ಕಾಕೊಂಡಿರೋದು ಮಾತ್ರ ಕಂಪ್ಲಿ ಗಣೇಶ್ ಅನ್ನೋ ರೀತಿ ಆಗೋಗಿದ್ಯಾ? ಹಾಗಾದ್ರೆ ನ್ಯಾಯಾಲಯದಿಂದ ಕಂಪ್ಲಿ ಗಣೇಶ್ಗೆ ಜಾಮೀನು ಸಿಗುತ್ತಾ? ಅದರ ಸಾಧ್ಯಾಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ ಆಗಿದೆ. ನೀನು ಹೊಡಿತೀಯ, ಇದು ತಪ್ಪು. ಅವನು ತಪ್ಪು. ನೀನು ಹೊಡಿತೀಯ, ಇದು ತಪ್ಪು. ಅವನು ತಪ್ಪು. ನೀನು ಹೊಡಿತೀಯ, ಇದು ತಪ್ಪು. ಅವನು ತಪ್ಪು. ನೀನು ಹೊಡಿತೀಯ, ಇದು ತಪ್ಪು. ಅವನು ರಾಜಕಾರಣಿಗಳು ಅಥವಾ ಶಾಸಕರು, ಸಚಿವರು, ಜನಪ್ರತಿನಿಧಿಗಳು ಅಂದ ತಕ್ಷಣ ಜನ ಎಲ್ಲರೂ ಕೂಡ ಅವರ ಸ್ಥಾನವನ್ನ ಎದುರು ನೋಡ್ತಾ ಇರ್ತಾರೆ. ಅವರೊಂದು ಕುರ್ಚಿ ಕುತ್ಕೊಂಡಿದಾರಂದ್ರೆ ಆ ಕುರ್ಚಿಗೊಂದು ವ್ಯಾಲ್ಯೂ ಇರುತ್ತೆ, ಅದಕ್ಕೊಂದು ಗೌರವ ಇರುತ್ತೆ. ಹಿಂಗೆ ಬಡದಾಡ್ಕೊಂಡಿರುವಂತ ವಿಡಿಯೋ ಕ್ಲಿಪ್ ನೋಡಿದಂತ ಬಹುಶಃ ಆ ಒಂದು ಭಾಗದ ಆ ಕ್ಷೇತ್ರದ ಜನರೇ ಎಲ್ಲವನ್ನ ಡಿಸೈಡ್ ಮಾಡಬೇಕಾಗತ್ತೆ, ಇಂಥವ್ರಿಗ ನಾವು ವೋಟ್ ಹಾಕಿ ಗೆಲ್ಸಿರೋದು ಅನ್ನುವಂಥದ್ದು. ಒಂದು ಕಡೆ ಬಳ್ಳಾರಿ ಶಾಸಕರ ಬಡಿದಾಟ ಪ್ರಕರಣವನ್ನ ನಿಮ್ಮ TV5 ಭೇದಿಸಿದೆ. ಆನಂದ್ ಸಿಂಗ್ ಮತ್ತೆ ಕಂಪ್ಲಿ ಗಣೇಶ್ ಹೊಡೆದಾಟದ ಸುದ್ದಿಯ ಭರ್ಜರಿ ಬೇಟೆ ಮಾಡಿದ್ದು ನಿಮ್ಮ TV5 ವಾಹಿನಿ. ರಾಜ್ಯವೇ ತಿರುಗಿ ನೋಡುವಂತೆ ಮಾಡಿದಂತ ಸುದ್ದಿ ಇದು. ನಾವು ಮೊದಲು ಬ್ರೇಕ್ ಮಾಡಿದ್ವಿ, ಅದಾದ ನಂತರ ರಾಜ್ಯದ ಪ್ರಮುಖ ಬೇರೆ ಮಾಧ್ಯಮಗಳು ನಮ್ಮ ಸುದ್ದಿಯನ್ನ ಫಾಲೋ ಮಾಡಿದ್ವು. ಇವತ್ತು 7 ಗಂಟೆಗೆ ನಾವು ಈ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಅಂದ್ರೆ ನಮಗೆ ಮೊದಲು ಲಭ್ಯವಾದಂತ ಒಂದು ಸಾಕ್ಷ್ಯಾಧಾರಗಳು, ಒಂದು ವಿಡಿಯೋ ಕ್ಲಿಪ್ ಇದು. ಈಗಲ್ಟನ್ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ಶಾಸಕರ ಬಡಿದಾಟಕ್ಕೆ ಒಂದು ಈ ಕ್ಲಿಪ್ಪಿಂಗ್ ಬಿಗ್ ಟ್ವಿಸ್ಟ್ ಅನ್ನೇ ಕೊಡುತ್ತೆ, ಒಂದು ಬೇರೆ ಆಯಾಮನೆ ಕೊಡುತ್ತೆ. ಯಾಕಂದ್ರೆ ಇಲ್ಲಿಯವರೆಗೂ ನಾವು ಆನಂದ್ ಸಿಂಗ್ ಅವ್ರು ಹೇಳಿದಂತ ಅವ್ರ ವರ್ಷನ್ ಆಫ್ ಸ್ಟೋರಿ ಅಷ್ಟೇ ನಾವು ಕೇಳ್ಕೊಂಡು ಬಂದಿದ್ವಿ, ಅಥವಾ ಅವ್ರು ಕಂಪ್ಲೇಂಟ್ ಲಾಡ್ಜ್ ಮಾಡಿದಾಗ ಅಲ್ಲಿ ಉಲ್ಲೇಖ ಮಾಡಿದಂತ ಒಂದು ಅಂಶಗಳನ್ನ ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ವಿ. ಆದ್ರೆ ಕಂಪ್ಲಿ ಗಣೇಶ್ ಅವರ ವರ್ಷನ್ ಆಫ್ ಸ್ಟೋರಿ ಏನಿತ್ತು ಅನ್ನೋದು ಇದೀಗ ಬಹಿರಂಗ ಪಡಿಸಿದ್ದು ನಿಮ್ಮ TV5. ಈ ಒಂದು ವಿಡಿಯೋ ಕ್ಲಿಪ್ ಅಷ್ಟೇ ಅಲ್ಲ, ನಮಗೊಂದಷ್ಟು ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ಸ್ ಕೂಡ ಲಭ್ಯವಾಗಿದೆ. ಅದ್ರಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗ್ತಾ ಇದೆ. ಕಂಪ್ಲಿ ಗಣೇಶ್ ಅವರು ಮೊದಲು ಜಗಳ ಶುರು ಮಾಡಲಿಲ್ಲ ಅಂತ ಅವರು ಒಂದು ಜಾಮೀನು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರಂತೆ. ಅಂದ್ರೆ ನನ್ನನ್ನ ಪ್ರವೋಕ್ ಮಾಡಲಾಯಿತು, ಒಂದು ಚಿಕ್ಕ ವಿಚಾರ ಇಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಆಯಿತು. ಹಾಗೆ ಆನಂದ್ ಸಿಂಗ್ ಅವರು ಕೂಡ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ, ಒಂದು ಪರ್ಟಿಕ್ಯುಲರ್ ಜಾತಿಯ ವೋಟ್ಗಳು ನನಗೆ ಬೇಡ ಅನ್ನುವಂತ ಒಂದು ಮಾತುಗಳನ್ನ ಆಡಿದ್ದಾರೆ. ಇನ್ನೊಂದು ಕಡೆ ಇದಕ್ಕೆ ಯಾರೋ ಹೆಣ್ಣುಮಗಳು ಕಾರಣ ಈ ಹೊಡೆದಾಟಕ್ಕೆ ಬರದಾಟಕ್ಕೆ ಅನ್ನುವಂತ ಒಂದು ಸುಳ್ಳು ಸುದ್ದಿ ಕೂಡ ಬಿತ್ತರ ಆಗಿತ್ತು. ಆದ್ರೆ ಅದೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಕಾರಣ ಆಗಿದ್ದು ಯಾವುದೇ ಹೆಣ್ಣು ಮಗಳಲ್ಲ, ಭೀಮಾ ನಾಯ್ಕ್ ಅವರು ಇವರಿಬ್ಬರ ಜಗಳಕ್ಕೆ ಕಾರಣ ಆಗಿದ್ದು, ಸಚಿವ ಸ್ಥಾನ ಅನ್ನುವಂಥದ್ದು ಕಾರಣ ಆಗಿದ್ದು ಅಂದ್ರೆ ಭವಿಷ್ಯ ತಪ್ಪಾಗೋದಿಲ್ಲ. ಎಲ್ರಿಗೂ ಕೂಡ ಮಿನಿಸ್ಟ್ರಿ ಬೇಕು, ಎಲ್ರಿಗೂ ಕೂಡ ಸಚಿವರಾಗಬೇಕು ಅನ್ನೋ ಆಸೆ. ಎಲ್ಲೋ ಒಂದು ಕಡೆ ಒಂದು ಕಾಲದ ಗುರು ಶಿಷ್ಯರು ಅನ್ನಿಸ್ಕೊಂಡಂತವ್ರು ಇವರಿಬ್ರು ಕೂಡ ಇಷ್ಟ್ರ ಮಟ್ಟಿಗೆ ಹೊಡೆದಾಡ್ಕೊಂಡು ಇವತ್ತು ಒಬ್ಬ ಶಾಸಕ ಜೈಲಿನಲ್ಲಿದ್ದಾರೆ, ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಅಂದ್ರೆ ಆ ಒಂದು ಕುರ್ಚಿಯ ಆಸೆ, ಅಧಿಕಾರದ ಆಸೆ ಕೂಡ ಇಲ್ಲಿ ಇದೆ ಅನ್ನೋದಂತೂ ಸ್ಪಷ್ಟವಾಗ್ತಾ ಹೋಗುತ್ತೆ. ಹಾಗಾದ್ರೆ ಏನೇ ಇದ್ರೂ ಕೂಡ ಒಂದು ಡಿಸಿಪ್ಲಿನ್ ಅನ್ನೋದನ್ನ ಜನ ಇವ್ರನ್ನ ನೋಡಿ ಕಲ್ತ್ಕೊಳ್ಬೇಕು. ನಾವು ಯಾರನ್ನೋ ಒಬ್ಬರನ್ನ ಹೊಗಳುವಂತ ಸಂದರ್ಭದಲ್ಲಿ ಒಬ್ಬ ಸಜ್ಜನ ರಾಜಕಾರಣಿ ಅನ್ನುವಂತ ಪದ ಬಳಕೆ ಮಾಡ್ತೀವಿ, ಆದ್ರೆ ಇವರಿಗೆಲ್ಲ ಬಹುಶಃ ನಾವು ಯಾವತ್ತೂ ಕೂಡ ಈ ತರ ಪದ ಬಳಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ವೇನೋ, ಆ ರೀತಿಯಾದಂತ ಒಂದು ದುರ್ವರ್ತನೆ ತೋರಿದ್ದಾರೆ. ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಒನ್ ಸೈಡೆಡ್ ಆಗಿರ್ಲಿಲ್ಲ ಈ ಜಗಳ ಅನ್ನುವಂಥದ್ದು. ಭೀಮಾ ನಾಯ್ಕ್ ಪರವಾಗಿ ಕಂಪ್ಲಿ ಗಣೇಶ್ ನಿಂತಿದ್ದೇ ಆನಂದ್ ಸಿಂಗ್ ಅವರು ಇಷ್ಟರ ಮಟ್ಟಿಗೆ ಕೆರಳೋದಕ್ಕೆ ಕಾರಣ ಆಗಿತ್ತು. ಆನಂದ್ ಸಿಂಗ್ ಅವರು ಇಲ್ಲಿವರೆಗೂ ಕೂಡ ಹೇಳ್ಕೊಂಡು ಬಂದಿದ್ರು, ನನಗೆ ಹೊಡ್ತಾ ಬಿತ್ತು, ನನ್ನನ್ನ ಕೊಲೆ ಮಾಡೋವರೆಗೂ ಹೋಗಿದ್ರು. ಒಂದ್ ರೀತಿ ಈ ಪ್ರಕರಣವನ್ನ ಬಹಳಾನೇ ಸ್ಟ್ರಾಂಗ್ ಮಾಡೋದಕ್ಕೆ ಏನೆಲ್ಲ ಅಂಶಗಳು ಬೇಕೋ ಅದೆಲ್ಲವನ್ನ ತಮ್ಮ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡಿದ್ರು. ಆದ್ರೆ ಇದೀಗ ಕಂಪ್ಲಿ ಗಣೇಶ್ ಕೂಡ ಒಂದಷ್ಟು ಸಾಕ್ಷ್ಯಾಧಾರವನ್ನ ನ್ಯಾಯಾಲಯಕ್ಕೆ ಒದಗಿಸಿದ್ದಾರೆ. ಮುಂದೆ ಈ ಪ್ರಕರಣ ಯಾವ ರೀತಿಯ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ನೀನು ಹೊಡಿತೀಯ, ಇದು ತಪ್ಪು. ಅವನು ತಪ್ಪು. 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 ನೀನು ಹೊಡಿತೀಯ, ಇದು ತಪ್ಪು. ಅವನು
ತಪ್ಪು. ನೀನು ಹೊಡಿತೀಯಾ? ಇದು ತಪ್ಪು. ಅವನು ತಪ್ಪು. ನೀನು ಹೊಡಿತೀಯಾ? ಇದು ತಪ್ಪು. ಅವನು ತಪ್ಪು. ನೀನು ಹೊಡಿತೀಯಾ? ಇದು ತಪ್ಪು. ಅವನು ತಪ್ಪು. ನೀನು ಹೊಡಿತೀಯಾ? ಇದು ತಪ್ಪು. ಅವನು ತಪ್ಪು. ನೀನು ಹೊಡಿತೀಯಾ? ಇದು ತಪ್ಪು. ಅವನು ತಪ್ಪು. ನೀನು ಹೊಡಿತೀಯಾ? ಇದು ತಪ್ಪು. ಅವನು ತಪ್ಪು. ನೀನು ಹೊಡಿತೀಯಾ? ಇದು ತಪ್ಪು. ಅವನು ತಪ್ಪು. ನೀನು ಹೊಡಿತೀಯಾ? ಇದು ತಪ್ಪು. ಅವನು ತಪ್ಪು. ನೀನು ಹೊಡಿತೀಯಾ? ಇದು ತಪ್ಪು. ಅವನು ತಪ್ಪು. ನೀನು ಹೊಡಿತೀಯಾ? ಈ ಸಂಭಾಷಣೆಯಿಂದ ಎಲ್ಲವೂ ಕೂಡ ಅರ್ಥವಾಗ್ತಾ ಇದೆ. ಜನರೇನು ದಡ್ರಲ್ಲ ಅಂತ ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ. ಇಲ್ಲೂ ಕೂಡ ನಾನು ಅದನ್ನೇ ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಜನರೇನು ದಡ್ರಲ್ಲ, ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ. ಅಂಡ್ ನಿಮ್ಮ ವರ್ತನೆಗಳು ಅವ್ರಿಗೆ ಅರ್ಥ ಆಗ್ತಾ ಇದೆ. ಹಾಗೆ ಕಂಪ್ಲಿ ಗಣೇಶ್ ಅವರು ಈಗ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅವರಿಗೆ ಜಾಮೀನು ಸಿಗುವಂತ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ಅನ್ನೋದಂತೂ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಆದರೆ ಈ ವಿಡಿಯೋ ಕ್ಲಿಪ್ಪಿಂಗ್ ಅಂತೂ ಶಾಸಕ ಆನಂದ್ ಸಿಂಗ್ ಅವರಿಗೆ ಒಂದಷ್ಟು ಸಂಕಷ್ಟ ತಂದೊಡ್ಡೋದಂತೂ ಸಹಜವಾಗೇ ಇದೆ. ಅವರ ಪರ ವಕೀಲರು ಯಾವ ರೀತಿ ಇದನ್ನ ಡಿಫೆಂಡ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಇನ್ನು ಶಾಸಕ ಆನಂದ್ ಸಿಂಗ್ ಮೇಲಿನಂತ ಹಲ್ಲೆ ಪ್ರಕರಣ ಈ ವಿಡಿಯೋ ಕ್ಲಿಪ್ ರಿಲೀಸ್ ಆದ ನಂತರ ಒಂದು ಬಿಗ್ ಟ್ವಿಸ್ಟ್ ಅನ್ನೇ ಪಡೆದುಕೊಳ್ತಾ ಇದೆ. ಹಾಗೆ ಕಾಂಗ್ರೆಸ್ ಪ್ರಮುಖ ರಾಜ್ಯ ನಾಯಕರು ಕೂಡ ಈ ವಿಚಾರವಾಗಿ ಏನ್ ಹೇಳ್ತಾರೆ, ನಾಳೆ ಬಹುಶಃ ಅವರೆಲ್ಲರ ಒಂದು ರಿಯಾಕ್ಷನ್ ಸಿಗಬಹುದು. ಯಾಕಂದ್ರೆ ಎಲ್ಲೋ ಒಂದು ಕಡೆ ತಮ್ಮ ಪಕ್ಷದ ಇಬ್ಬರು ಶಾಸಕರು ಈ ರೀತಿ ಹೊಡೆದಾಡ್ಕೊಂಡಂತ ಸಂದರ್ಭದಲ್ಲಿ ಯಾರೂ ಕೂಡ ನೇರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಡೋದಿಲ್ಲ. ಎಲ್ಲರೂ ಬಹಳಾನೇ ಡಿಪ್ಲೊಮೆಟಿಕ್ ಆಗಿ ಜಾರಿಗೆ ಉತ್ತರ ಕೊಟ್ಟವರೇ ಹೆಚ್ಚು. ಇವತ್ತೇನು ಈ ಕ್ಲಿಪ್ಪಿಂಗ್ ನೋಡಿದ್ಮೇಲೆ ಎಲ್ಲರೂ ಏನ್ ಆನ್ಸರ್ ಮಾಡ್ತಾರೆ ಅನ್ನೋದು ಕೂಡ ನಮಗಂತೂ ಕುತೂಹಲ ಇದೆ. ಇನ್ನು ಕಂಪ್ಲಿ ಗಣೇಶ್ ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲೋ ಒಂದ್ ಕಡೆ ಅವರಿಗೆ ಪ್ರಮುಖ ಸಾಕ್ಷಿ. ಅಂದ್ರೆ ಕೇವಲ ನಾನು ಹಲ್ಲೆ ನಡೆಸಿಲ್ಲ, ಅವರು ಕೂಡ ಹಲ್ಲೆ ನಡೆಸಿದ್ರು, ಅವರು ಕೂಡ ಜಾತಿ ನಿಂದನೆ ಮಾಡಿದ್ರು, ಅವರು ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ನನ್ನನ್ನ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕಂಪ್ಲಿ ಗಣೇಶ್ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ದಾರೆ. ಏನು ಈ ಕೇಸ್ ಮುಂದಿನ ದಿನಗಳಲ್ಲಿ ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ, ಶಾಸಕ ಆನಂದ್ ಸಿಂಗ್ ಅವರಿಗೆ ಎಷ್ಟು ಮಟ್ಟಿಗೆ ಉರುಳಾಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗತ್ತೆ. TV5 ಈ ಸುದ್ದಿಯನ್ನ ಮೊದಲು ಪ್ರಸಾರ ಮಾಡಿದ್ದು ಇವತ್ತು ಸಂಜೆ 7 ಗಂಟೆಗೆ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ಬ್ರೇಕ್ ಮಾಡಿದ್ವಿ. ಅದಾದ ನಂತರ ರಾಜ್ಯದ ಪ್ರಮುಖ ಮಾಧ್ಯಮಗಳು ನಮ್ಮನ್ನ ಫಾಲೋ ಮಾಡ್ತು. ನೀನು ಹೊಡಿತೀಯಾ? ಇದು ತಪ್ಪು. ಅವನು ತಪ್ಪು. ನೀನು ಹೊಡಿತೀಯಾ? ಇದು ತಪ್ಪು. ಅವನು